ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ನಮ್ಮ ಯುವ ಜನತೆ, ಅದು ಜೆನ್ಸಿ ಅಂತ ನಾವೇನು ಕರಿತೀವಿ, ಅವರು ಆಹಾರ ಅಂತ ನಾವು ನೋಡಿದಾಗ ಮಾಂಸಾಹಾರದ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ. ಅದರಲ್ಲೂ ಸಂಸ್ಕರಿಸಿದ ಮಾಂಸಾಹಾರಗಳು, ಅದರಲ್ಲಿ ಬೇಕಾದಷ್ಟು ಈ ಒಂದು ರೆಫ್ರಿಜರೇಟರ್ ಮಾಡಿರೋವಂಥದ್ದು, ಹ್ಯಾಮ್ ಅನ್ನೋವಂಥದ್ದು, ಸಾಸೇಜ್ ಅನ್ನೋವಂಥದ್ದು, ಈ ಥರದ ಆಹಾರಗಳನ್ನು ಹೆಚ್ಚು ಅವರು ಬಳಕೆ ಮಾಡ್ತಾರೆ. ಅದರಲ್ಲೂ ಮಾಂಸಾಹಾರವನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದರ ಅಪಾಯದ ಅರಿವು ಅವರಿಗಿಲ್ಲ. ಹಾಗಾಗಿ ಪಾಶ್ಚಿಮಾತ್ಯರಲ್ಲಿ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಆಹಾರಕ್ಕೆ ಸಂಬಂಧಿಸಿದಂತಹ ಕ್ಯಾನ್ಸರ್ಗಳು ಬರ್ತಾ ಇರೋದನ್ನ ನಾವು ನೋಡಿದ್ದೀವಿ. ಹೊಟ್ಟೆಯ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಇವುಗಳಿಗೆ ಈ ಥರದ ಸಂಸ್ಕರಿಸಿದ ಮಾಂಸಾಹಾರನೇ ಕಾರಣ ಅಂತ ವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಈ ಸಂಸ್ಕರಿಸಿದ ಮಾಂಸಾಹಾರಗಳು, ಸಾಸೇಜ್ ಆಗ್ಬೋದು, ಹ್ಯಾಮ್ ಆಗ್ಬೋದು, ಇವೆಲ್ಲ ಏನಾಗುತ್ತೆ ಅಂತಂದರೆ ಇವುಗಳನ್ನು ಗ್ರೂಪ್ 1 ಕಾರ್ಸಿನೋಜನ್ ಅಂತ ಕರೀತಾರೆ, ಅಂದರೆ ಕ್ಯಾನ್ಸರ್ ಕಾರಕಗಳು ಅಂತ. ಇದು ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದು ನೀಡಿರುವ ವರದಿ ಆಧಾರದ ಮೇಲೆ ಇದನ್ನು ಈ ಒಂದು ಗ್ರೂಪ್ 1 ಕಾರ್ಸಿನೋಜನ್ ಅಂತ ಕರೀತಾರೆ. ಕಾರಣ ಏನಂತಂದರೆ, ಸಂಸ್ಕರಿಸಿದ ಮಾಂಸಾಹಾರಗಳಲ್ಲಿ ಮುಖ್ಯವಾಗಿ ನೈಟ್ರೈಟ್ಗಳು ಹೆಚ್ಚಿರುತ್ತೆ. ಸೋಡಿಯಂ ನೈಟ್ರೈಟ್ನ ಅದಕ್ಕೆ ಹಾಕಿರ್ತಾರೆ, ಸೋಡಿಯಂ ನೈಟ್ರೇಟ್ಗಳನ್ನು ಬಳಕೆ ಮಾಡಿರ್ತಾರೆ, ಹೆಚ್ಚಿನ ಉಪ್ಪನ್ನು ಬಳಕೆ ಮಾಡಿರ್ತಾರೆ, ಅಥವಾ ಅದನ್ನು ಹೆಚ್ಚಿನ ಉಷ್ಣತೆಯಲ್ಲಿ ಬೇಯಿಸಿರ್ತಾರೆ, ಅಥವಾ ಹೊಗೆಯಲ್ಲಿ ಅದನ್ನು ಬೇಯಿಸಿರ್ತಾರೆ, ಅಂದರೆ ಆಹಾರ ತಯಾರು ಮಾಡಿರ್ತಾರೆ. ಹಾಗಾಗಿ ಅವುಗಳು ತಮ್ಮಲ್ಲಿರುವಂತಹ ಒಂದು ಪೌಷ್ಟಿಕಾಂಶಗಳನ್ನು ಕಳೆದುಕೊಂಡು ಕ್ಯಾನ್ಸರ್ ಕಾರಕಗಳಾಗಿ ಮಾರ್ಪಾಡು ಹೊಂದಿರುತ್ತೆ. ಹಾಗಾಗಿ ಇಂಥ ಸಂಸ್ಕರಿಸಿದ ಮಾಂಸಾಹಾರವನ್ನು ಸೇವನೆ ಮಾಡಬಾರದು ಅನ್ನುವುದರ ಎಚ್ಚರಿಕೆ ಯುವ ಜನತೆಯಲ್ಲಿ ಇರಬೇಕು. ಆದರೆ ಹಿಂದೇನಾಗ್ತಾ ಇದೆ, ಇದು ಒಂದು ಪಾಶ್ಚಿಮಾತ್ಯರ ಒಂದು ಶೈಲಿ ಅಂತ ಅನ್ಬೋದು. ಈ ಥರದ ಆಹಾರಗಳನ್ನು ಸೇವನೆ ಮಾಡುವುದು ಪಾಶ್ಚಿಮಾತ್ಯರ ಶೈಲಿ. ಅದಕ್ಕೋಸ್ಕರನೇ ಬಹಳಷ್ಟು ರೆಸ್ಟೋರೆಂಟ್ಗಳಿರುತ್ತೆ. ಅಲ್ಲಿ ಚಿಕನ್ ಆಗಿರಬಹುದು, ಬೇರೆ ಬೇರೆ ಥರದ ಈ ಮಾಂಸಾಹಾರಗಳು ಅತಿ ಹೇರಳವಾಗಿ ಸಿಕ್ಕೋದ್ರಿಂದ, ಮತ್ತು ಅದು ಒಂಥರ ಆಕರ್ಷಣೀಯವಾಗಿರೋದ್ರಿಂದ ಯುವ ಜನತೆ ಯಾವುದೋ ಒಂದು ಪಾಶ್ಚಿಮಾತ್ಯರ ಮೋಡಿ ಅಂತೇಳಿ ಅದಕ್ಕೆ ಒಳಪಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದೊಂದು ದಿನ ಕ್ಯಾನ್ಸರ್ ಅನ್ನೋದು ವಯಸ್ಸಿನ ಜೊತೆ ಬರುವಂತಹ ಕಾಯಿಲೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು ಅಂತ ಅನ್ಬೋದು. ಅದು ಈ ಕಾರ್ಸಿನೋಜನ್ಗಳೇನಾಗುತ್ತೆ, ನಮ್ಮ DNA ಬಹಳಷ್ಟು ಮ್ಯೂಟೇಷನ್ಗಳನ್ನು ಉಂಟು ಮಾಡಿರುತ್ತೆ. ಆ ಮ್ಯೂಟೇಷನ್ಗಳ ಒಟ್ಟುಗೂಡುವಿಕೆ ಆದಾಗ ಅದು ಜಾಸ್ತಿ ಅಕ್ಯುಮುಲೇಟ್ ಆಗ್ತಾ ಬಂದಂಥ ಸಂದರ್ಭದಲ್ಲಿ ವಯಸ್ಸಾಗಿರುತ್ತೆ. ಆ ಸಂದರ್ಭದಲ್ಲಿ ಈ ಕ್ಯಾನ್ಸರ್ ಕಾಯಿಲೆ ಉಂಟಾಗುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ಅದರಲ್ಲಿ ಮುಖ್ಯವಾಗಿ ಮಾಂಸಾಹಾರದ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಇದರಿಂದ ಕ್ಯಾನ್ಸರ್ ಹೇಗೆ ಉಂಟಾಗುತ್ತೆ, ಹಾಗಾದರೆ ಯಾವ ಥರದ ಆಹಾರವನ್ನು ನಾವು ಬಳಕೆ ಮಾಡಬೇಕು ಅಂತ ನಾವು ನೋಡೋದಾದರೆ, ಸೋಡಿಯಂ ನೈಟ್ರೈಟ್ಗಳನ್ನು ಬಳಕೆ ಮಾಡಿದಾಗ N-ನೈಟ್ರೋಸಮೈನ್ ಈ ಆಹಾರದ ಜೊತೆ ಅದು ಸೇರಿದಾಗ ಅದು N-ನೈಟ್ರೋಸಮೈನ್ ಆಗಿ ಪರಿವರ್ತನೆ ಹೊಂದುತ್ತೆ. ಈ N-ನೈಟ್ರೋಸಮೈನ್ ಏನಿದೆ ಅದನ್ನು ಆ ಒಂದು ಮಾಂಸಾಹಾರದಲ್ಲಿ ಇರುತ್ತಲ್ಲ, ಅದನ್ನು ನಾವು ಸೇವನೆ ಮಾಡಿದಾಗ ನಮ್ಮ ಲಿವರ್ಗೆ ಹೋಗುತ್ತೆ. N-ನೈಟ್ರೋಸಮೈನ್ ಏನಿದೆ ಲಿವರ್ಗೆ ಹೋಗುತ್ತೆ. ಲಿವರ್ಗೆ ಹೋದಾಗ ಅಲ್ಲಿ ಫೇಸ್ 1 ಎನ್ಸೈಮ್, ಫೇಸ್ 2 ಎನ್ಸೈಮ್, ಫೇಸ್ 3 ಎನ್ಸೈಮ್ ಅಂತ ಲಿವರ್ ಎನ್ಸೈಮ್ಗಳಿದೆ. ಅದರ ಜೊತೆ ಅದು ಆಕ್ಟಿವೇಟ್ ಆಗಿ ಅದೇನು ಮಾಡುತ್ತೆ, DNA ಅಡಕ್ಟ್ಗಳಾಗಿ, ಅಂದರೆ ಕಾರ್ಸಿನೋಜನ್ ಅಂತ ನಾವು ಕರಿತೀವಿ, DNA ಜೊತೆ ಅಡಕ್ಟ್ ಮಾಡುವಂಥದ್ದು, DNA ಮ್ಯೂಟೇಷನ್ ಮಾಡುವಂಥದ್ದು, ಇಂತಹ ಕೆಲಸಗಳನ್ನು ಅದು ಮಾಡಿ DNA ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಸಂಸ್ಕರಿಸಿದ ಆಹಾರದಲ್ಲಿರುವ ಸೋಡಿಯಂ ನೈಟ್ರೇಟ್ ಆಗ್ಬೋದು, ನೈಟ್ರೇಟ್ ಆಗ್ಬೋದು, ಇವುಗಳು ನೈಟ್ರೋಸಮೈನ್ ಆಗಿ ಪರಿವರ್ತನೆ ಹೊಂದಿ ಕಾರ್ಸಿನೋಜನ್ಗಳಾಗುತ್ತೆ. ಹಾಗಾಗಿ ಈ ಒಂದು ಲಿವರಿನಲ್ಲಿ ಅದು ಪರಿವರ್ತನೆ ಹೊಂದಿ ನಮ್ಮ DNA ಡ್ಯಾಮೇಜ್ ಉಂಟು ಮಾಡೋಂಥದ್ದು. ಎರಡನೆಯ ಪ್ರಮುಖ ಅಂಶ, ಈ ಒಂದು ಮಾಂಸಾಹಾರ, ಸಂಸ್ಕರಿಸಿದ ಮಾಂಸಾಹಾರದಲ್ಲಿ ಹೀಮ್ ಐರನ್ ತುಂಬ ಜಾಸ್ತಿ ಇರುತ್ತೆ. ಹೀಮ್ ಐರನ್ ಯಾವಾಗ ಜಾಸ್ತಿ ಇರುತ್ತೆ, ಅದರ ಸೇವನೆ ನಾವು ಮಾಡಿದಾಗ ದೇಹದಲ್ಲಿ ಅದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ನ ಹೆಚ್ಚು ಮಾಡ್ತಾ ಬರುತ್ತೆ. ಲಿಪಿಡ್ ಪರಾಕ್ಸಿಡೇಷನ್ ಎನ್ನುವ ಒಂದು ಪ್ರಕ್ರಿಯೆಯನ್ನು ಜಾಸ್ತಿ ಮಾಡ್ತಾ ಬರುತ್ತೆ. ಆಕ್ಸಿಡೇಷನ್ನು ಜಾಸ್ತಿ ಆಗ್ತಾ ಬರುತ್ತೆ. ಇದೆಲ್ಲ ನಡೆದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ನಾನಾ ರೀತಿಯ ಡ್ಯಾಮೇಜ್ಗಳು ಉಂಟಾಗುತ್ತೆ. ಇದರಿಂದ ಏನಾಗುತ್ತೆ, ಇದೇನು ಮಾಡುತ್ತೆ ಅಂದರೆ ಒಂದು ಸೈಟೋಕ್ರೋಮ್ C ಅಂತ ಇದೆ ಮೈಟೊಕಾಂಡ್ರಿಯಾದಲ್ಲಿ, ಅದರ ಜೊತೆ ಬ್ಲಾಕ್ ಮಾಡಿಬಿಡುತ್ತೆ. ಮಾಡಿದಾಗ ಏನಾಗುತ್ತೆ, ಮೈಟೊಕಾಂಡ್ರಿಯಾದಿಂದ ಬಿಡುಗಡೆಯಾಗುವ ಶಕ್ತಿಯನ್ನು ಜೀವಕೋಶಗಳು ಪಡೆಯೋದಕ್ಕೆ ಆಗೋದಿಲ್ಲ. ಆ ಥರ ಒಂದು ಕ್ರಿಯೆ ನಡೆದೋಗುತ್ತೆ. ಹಾಗಾಗಿ ಈ ಒಂದು
ಹೀಮ್ ಐರನ್ ಏನಿದೆ ಅದು ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಅದರಿಂದನೂ ಸಹ ನಮ್ಮ ಮೈಟೊಕಾಂಡ್ರಿಯನ್ನು ಡ್ಯಾಮೇಜ್ ಆಗ್ಬೋದು, ಮತ್ತು ಜೀವಕೋಶಗಳು ಸಹ ಒಂದು ಆಮ್ಲಜನಕವನ್ನು ಹೀರಿಕೊಳ್ಳುವ ಹೆಚ್ಚು ಪಡೆಯುವ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಮೈಟೊಕಾಂಡ್ರಿಯ ಡಿಸ್ಫಂಕ್ಷನಲ್ ಮೈಟೊಕಾಂಡ್ರಿಯ ಆಗುತ್ತೆ. ಹಾಗಾಗಿ ನಾನಾ ರೀತಿಯ ತೊಂದರೆಗಳು ಹೀಮ್ ಐರನ್ನಿಂದ ಉಂಟಾಗುವುದನ್ನು ನಾವು ನೋಡ್ತೀವಿ. ಈ ಮಾಂಸಾಹಾರವನ್ನು ಅತಿ ಹೆಚ್ಚಿನ ಉಷ್ಣತೆಯಲ್ಲಿ ಬೇಯಿಸ್ತಾರೆ, ಅಥವಾ ಅದನ್ನು ಬಾರ್ಬಿಕ್ಯೂ ಅಂತೀವಿ, ಅದನ್ನು ಒಂದು ಹೊಗೆಯಲ್ಲಿ ಅದನ್ನು ಸುಟ್ಟಂಥ ಸಂದರ್ಭದಲ್ಲಿ ಕಪ್ಪಾಗಿರುತ್ತಲ್ಲ, ಅಂಥ ಸಂದರ್ಭದಲ್ಲಿ 2 ಪ್ರಮುಖವಾದ ರಾಸಾಯನಿಕಗಳು ಅದರಿಂದ ಬಿಡುಗಡೆಯಾಗುತ್ತೆ. ಅದರಲ್ಲಿ ಪ್ರಮುಖವಾದ ರಾಸಾಯನಿಕಗಳು ಹೈಡ್ರೋಸೈಕ್ಲಿಕ್ ಅಮೈನ್ ಅನ್ನುವಂಥದ್ದು, ಜೊತೆಗೆ ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಇವೆರಡು ಅತ್ಯಂತ ಪ್ರಮುಖವಾದ ರಾಸಾಯನಿಕಗಳು ಅನ್ನೋದು ಇವುಗಳು ಬಿಡುಗಡೆಯಾಗುತ್ತೆ. ಈ 2 ರಾಸಾಯನಿಕಗಳು ಸಹ ಕಾರ್ಸಿನೋಜನ್ಗಳು. ಇವು ನಮ್ಮ DNA ಡ್ಯಾಮೇಜ್ ಉಂಟು ಮಾಡಿ DNA ಬ್ರೇಕ್ ಆಗ್ಬೋದು, DNA ಮ್ಯೂಟೇಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ಉಂಟು ಮಾಡೋದ್ರಿಂದ ಜೀನ್ಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಅಂತೀವಿ, ಅಂದರೆ ನಮಗೆ ಕ್ಯಾನ್ಸರ್ ಬರದೇ ಇದ್ದ ಹಾಗೆ ನೋಡಿಕೊಳ್ಳುವ, ದೇಹವನ್ನು ರಕ್ಷಣೆ ಮಾಡುವಂಥ ಟ್ಯೂಮರ್ ಸಪ್ರೆಸರ್ ಜೀನ್ಗಳು ಏನಿದೆ ಆ ಜೀನ್ಗಳಲ್ಲಿ ಡ್ಯಾಮೇಜ್ ಆಗುತ್ತೆ, ಅದರ ಮ್ಯೂಟೇಷನ್ಗಳಾಗುತ್ತೆ. ಅಂಥ ಸಂದರ್ಭದಲ್ಲಿ ದೇಹದಲ್ಲಿ ಏನಾದರೂ ಮ್ಯೂಟೇಷನ್ಗಳಾಗಿದ್ದರೆ ಅದನ್ನು ತಡೆಯುವ ಶಕ್ತಿ ದೇಹಕ್ಕಿರಲ್ಲ. ಮುಖ್ಯವಾಗಿ ಟ್ಯೂಮರ್ ಸಪ್ರೆಸರ್ ಜೀನ್ಗಳಲ್ಲಿ ಉಂಟಾಗುವಂತಹ ಈ ಮ್ಯೂಟೇಷನ್ ಆಗಿರ್ಬೋದು, ಅಪೋಪ್ಟಾಟಿಕ್ ಜೀನ್ಗಳಲ್ಲಿ ಉಂಟಾಗುವಂಥ ಮ್ಯೂಟೇಷನ್ ಆಗಿರ್ಬೋದು, DNA ರಿಪೇರ್ ಮೆಕ್ಯಾನಿಸಮಲ್ಲಿ ಉಂಟಾಗುವಂಥ ಮ್ಯೂಟೇಷನ್ಗಳಾಗಿರ್ಬೋದು. ಇದಕ್ಕೆ ಪ್ರಮುಖವಾದ ಕಾರಣ ಈ ರಾಸಾಯನಿಕಗಳು. ಹೈಡ್ರೋಸೈಕ್ಲಿಕ್ ಅಮೈನ್ಗಳಾಗಿರ್ಬೋದು, ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಾಗಿರ್ಬೋದು, ಇವು ಪ್ರಮುಖವಾದ ಪಾತ್ರವನ್ನು ವಹಿಸೋದ್ರಿಂದ ಸಾಮಾನ್ಯವಾಗಿ ಸಂಸ್ಕರಿಸಿದ ಮಾಂಸವನ್ನು ಸೇವನೆ ಮಾಡಿದಾಗ ಈ ಥರದ ತೊಂದರೆಗಳು ನಾವು ನೋಡೋದು. ಇದರ ಜೊತೆಯಲ್ಲಿ ಸಂಸ್ಕರಿಸಿದ ಮಾಂಸಾಹಾರವನ್ನು ನಾವು ಸೇವನೆ ಮಾಡಿದಾಗ ಕ್ರಾನಿಕ್ ಇನ್ಫ್ಲಮೇಷನ್ ದೇಹದಲ್ಲಿ, ಏಕೆಂದರೆ ಅದರಲ್ಲಿರುವಂತಹ ಅತಿಯಾದ ಉಪ್ಪಾಗಿರ್ಬೋದು, ನೈಟ್ರೈಟ್ ಆಗ್ಬೋದು, ನೈಟ್ರೇಟ್ಗಳಾಗಿರ್ಬೋದು, ಈ ಥರದ ಒಂದು ರಾಸಾಯನಿಕಗಳಿಂದ ಏನಾಗುತ್ತೆ ಅಂದರೆ ದೇಹದಲ್ಲಿ ಇನ್ಫ್ಲಮೇಷನ್ ಆರಂಭ ಆಗುತ್ತೆ. ಅದರಲ್ಲೂ ಕ್ರಾನಿಕ್ ಹೆಚ್ಚಿನ ಒಂದು ಮಟ್ಟದಲ್ಲಿ ನಡೆಯೋದ್ರಿಂದ ಇದೇನಾಗುತ್ತೆ, ಹ್ಯೂಮನ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾವನ್ನು ಬಿಡುಗಡೆ ಮಾಡುತ್ತೆ, ಇಂಟರ್ಲ್ಯೂಕಿನ್ 6ನ ಬಿಡುಗಡೆ ಮಾಡುತ್ತೆ. ಇವುಗಳು ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಪ್ಪಾ ಬಿ ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ ದೇಹದಲ್ಲಿ ಇನ್ಫ್ಲಮೇಷನು ಜಾಸ್ತಿ ಆಗ್ತಾ ಬರುತ್ತೆ. ಈ ಇನ್ಫ್ಲಮೇಷನ್ನೇ ಕಾಯಿಲೆಗಳ ಮೂಲ ಆಗಿರೋದ್ರಿಂದ ಆದಷ್ಟು ಈ ಥರದ ಆಹಾರಗಳನ್ನು ನಾವು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಅಪರೂಪಕ್ಕೊಮ್ಮೆ ಎಲ್ಲೋ ಒಮ್ಮೆ ಸೇವಿಸಿದ್ರೆ ಏನು ತೊಂದರೆ ಆಗದಿರಬಹುದು, ಆದರೆ ಸದಾಕಾಲ ನಮ್ಮ ಆಹಾರದಲ್ಲಿ ಸಂಸ್ಕರಿಸಿದ ಮಾಂಸಾಹಾರವನ್ನೇ ನಾವು ಬಳಕೆ ಮಾಡೋದ್ರಿಂದ ಈ ಥರದ ಬದಲಾವಣೆಗಳನ್ನು ದೇಹದಲ್ಲಿ ನಾವು ನೋಡ್ಬೋದು. ಇದರ ಹೊರತಾಗಿ ಎಪಿಜೆನೆಟಿಕ್ ಚೇಂಜಸ್ ಅನ್ನೋದು ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಸಂಶೋಧನೆಗಳಿಂದ ದೃಢಪಟ್ಟಿರುವಂತಹ ವಿಚಾರ. ಅಂದರೆ DNA ಏನು ಬದಲಾವಣೆ ಆಗ್ತಾ ಇಲ್ಲ, ಆದರೆ DNA ಜೊತೆ ಜೋಡಣೆಯಾಗಿರುವ ಕೆಲವು ರಾಸಾಯನಿಕ ಗುಂಪುಗಳಲ್ಲಿ ಆಗುವ ಬದಲಾವಣೆಯಿಂದಾಗಿ ಏನಾಗುತ್ತೆ ಅಂದರೆ ಆ ಒಂದು ಜೀನ್, ಯಾವ ಜೀನು ನಮ್ಮ ದೇಹದಲ್ಲಿ ಆ್ಯಕ್ಟಿವೇಟ್ ಆಗಬೇಕು, ನಮ್ಮ ದೇಹವನ್ನು ಕಾಪಾಡಬೇಕು, ಟ್ಯೂಮರ್ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟಬೇಕು, ಅಂತಹ ಜೀನ್ಗಳ ವರ್ತನೆಯಲ್ಲಿ ಬದಲಾವಣೆಗಳಾಗಿ ಅವು ರೋಗವನ್ನು ನಿರ್ಧರಿಸುವ ಜೀನ್ಗಳಾಗಿ ಪರಿವರ್ತನೆ ಹೊಂದುತ್ತೆ. ಅದರಲ್ಲಿ DNA ಮಿಥೈಲೇಷನ್ ಪ್ರೋಸೆಸ್ಸು, ಹಿಸ್ಟೋನ್ ಮಾಡಿಫಿಕೇಷನ್ ಆಗ್ಬೋದು, ಆಮೇಲೆ DNA ಮಿಥೈಲೇಷನ್, ಡಿಅಸಿಟೈಲೇಷನ್ ಪ್ರೋಸೆಸ್ ಆಗಿರ್ಬೋದು, ಸುಮೈಲೇಷನ್, ಯುಬಿಕ್ವಿಟಿನೇಷನ್, ಪಾಸ್ಪರಿಲೇಷನ್, ಈ ಥರ ಹಲವಾರು ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ. ಈ ಕ್ರಿಯೆಗಳು ನಡೆಯೋದಕ್ಕೆ ಪೂರಕ ಏನು ಅಂತಂದರೆ ಸಂಸ್ಕರಿಸಿದ ಮಾಂಸಾಹಾರ. ಇದರಲ್ಲಿರುವ ರಾಸಾಯನಿಕಗಳು ಅವು ನಮ್ಮ ದೇಹವನ್ನು ಸೇರಿದಾಗ ನಡೆಸುವಂಥ ಈ ಎಲ್ಲ ಬದಲಾವಣೆಗಳು. ಹಾಗಾದರೆ ಮಾಂಸಾಹಾರವನ್ನು ಯಾವ ರೀತಿ ಸೇವನೆ ನಾವು ಮಾಡಬೇಕು ಅಂದರೆ, ಮಾಂಸಾಹಾರ ಯಾವಾಗಲೂ ಫ್ರೆಶ್ ಆಗಿರಬೇಕು. ತಾಜಾ ಮಾಂಸಾಹಾರ ಆದರೆ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಹಾಗಾಗಿ ಮಾಂಸಾಹಾರ ಸೇವನೆ ಮಾಡಬೇಕಾದ್ರೆ, ಅದನ್ನು ತಯಾರು ಮಾಡಬೇಕಾದ್ರೆ ತಾಜಾ ಮಾಂಸಾಹಾರವನ್ನು ಬಳಕೆ ಮಾಡುವುದು ಉತ್ತಮ. ಆಮೇಲೆ ಮಾಂಸಾಹಾರದಲ್ಲಿ ಯಾವುದೇ ರೀತಿಯ ಸೋಡಿಯಂ ನೈಟ್ರೈಟ್ ಉಪ್ಪು ಇದು ಯಾವುದೂ ಇದ್ದ ಹಾಗೆ ಇರಬಾರ್ದು ಅಂತ, ತಾಜಾ ಅಂದರೆ ಏನೂ ರಾಸಾಯನಿಕ ಇಲ್ಲದೇ ಇರುವ ತಾಜಾ ಮಾಂಸಾಹಾರವನ್ನು ನಾವು ಅಡಿಗೆಗೆ ಬಳಸಬಹುದು. ಜೊತೆಯಲ್ಲಿ ನಮ್ಮ ಭಾರತೀಯರ ಆಹಾರ ಪದ್ಧತಿ ಅಂತ ನಾವು ನೋಡಿದಾಗ ಪಾಶ್ಚಿಮಾತ್ಯರಿಗೆ ಹೋಲಿಸಿದರೆ ಮಾಂಸಾಹಾರ ಸೇವನೆ ಮಾಡಿದ್ರೂ ಸಹ ಯಾವುದೇ ರೀತಿಯ ಕ್ಯಾನ್ಸರ್ಗಳು, ಅದು ಮುಖ್ಯವಾಗಿ ಕರುಳಿನ ಕೊಲಾನ್ ಕ್ಯಾನ್ಸರ್ ಆಗ್ಬೋದು, ಹೊಟ್ಟೆಯ ಕ್ಯಾನ್ಸರ್, ಈ ಥರದ್ದು ಯಾವುದೂ ಬರ್ತಾ ಇರಲಿಲ್ಲ. ಅದಕ್ಕೆ ಕಾರಣಗಳು ಹಲವಾರಿದೆ. ಮೊದಲನೇದಾಗಿ ನಾವು ಸಂಸ್ಕರಿಸಿದ ಮಾಂಸಾಹಾರವನ್ನು ಇಂದು ಸಹ ಯಾರು ಬಳಕೆ
ಮಾಡೋಲ್ಲ. ಕೆಲವು ನಗರ ಪಟ್ಟಣಗಳಲ್ಲಿ ಮಾತ್ರ ಅದನ್ನು ಬಳಕೆ ಮಾಡ್ತಾರೆ. ಒಂದು ಎಲೈಟ್ ಕ್ಲಾಸ್ ಅಂತೀವಿ, ತುಂಬ ಶ್ರೀಮಂತ ವರ್ಗದವರು ಅಂತಿರುವಲ್ಲ, ಮಾಲ್ಗಳಲ್ಲಿ ಸಿಕ್ಕುವಂಥದ್ದನ್ನು ಅವರು ಬಳಕೆ ಮಾಡ್ತಾರೆ. ಅದರ ಹೊರತಾಗಿ ಜನಸಾಮಾನ್ಯರು ತಾಜಾ ಮಾಂಸವನ್ನೇ ಬಳಸೋದ್ರಿಂದ ಅವರಿಗೆ ಇದರ ಒಂದು ತೊಂದರೆ ಇಲ್ಲ, ಸಾಧ್ಯತೆ ಇಲ್ಲ ಅನ್ಬೋದು. ಎರಡನೆಯ ಪ್ರಮುಖ ಅಂಶ, ನಮ್ಮ ಭಾರತೀಯ ಆಹಾರ ತಯಾರಿಕೆ, ಮಾಂಸಾಹಾರ ಆಗ್ಬೋದು ಸಸ್ಯಾಹಾರ ಆಗ್ಬೋದು, ನಾವು ಹೆಚ್ಚು ಮಸಾಲ ಪದಾರ್ಥಗಳನ್ನು ಬಳಕೆ ಮಾಡ್ತೀವಿ. ಬೆಳ್ಳುಳ್ಳಿ, ಅಲಿಸಿನ್ ಇದೆ ಅದರಲ್ಲಿ. ಆಮೇಲೆ ನಾವು ಬಳಸುವ ಅರಿಶಿನ, ಮಾಂಸಾಹಾರದಲ್ಲಿ ಅರಿಶಿನ, ಬೆಳ್ಳುಳ್ಳಿ ಇವೆಲ್ಲ ಬಳಕೆ ಮಾಡೇ ಮಾಡ್ತೀವಿ. ಅರಿಶಿನದಲ್ಲಿ ಕರ್ಕ್ಯುಮಿನ್ ಇದೆ, ಕರಿಮೆಣಸದಲ್ಲಿ ಪೆಪ್ಪರ್ ಇದೆ, ಅದೇ ಥರ ಲವಂಗ, ಅದರಲ್ಲಿ ಯುಜಿನಾಲ್ ಇದೆ. ಆಮೇಲೆ ದಾಲ್ಚಿನ್ನಿ ಬಳಕೆ ಮಾಡ್ತೀವಿ. ದಾಲ್ಚಿನ್ನಿಯಲ್ಲಿ ಸಿನ್ನಮ್ ಆಲ್ಕಲೈಡ್ ಎನ್ನುವ ಒಂದು ರಾಸಾಯನಿಕ ಇದೆ. ಜಿಂಜಿರಾಲ್ ಅನ್ನೋದು ಶುಂಠಿಯಲ್ಲಿದೆ. ಇವುಗಳು ಮಾಂಸಾಹಾರದ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡೇ ಮಾಡ್ತೀವಿ, ಎಲ್ಲರೂ ಮಾಡೇ ಮಾಡ್ತಾರೆ. ಹಾಗಾಗಿ ಇದರ ಬಳಕೆ ಮಾಡಿದಾಗ ಏನಾಗುತ್ತೆ ಅಂದರೆ, ಇವು ಕ್ಯಾನ್ಸರಿಂದ ರಕ್ಷಣೆಯನ್ನು ನಮಗೆ ನೀಡುತ್ತೆ. ಬಿಡುಗಡೆಯಾಗಿರುವ ಈ ರಾಸಾಯನಿಕಗಳು ಮೊದಲೇ ಇರೋದಿಲ್ಲ, ಜೊತೆಯಲ್ಲಿ ಇದರಿಂದನೂ ನಮಗೆ ಪ್ರೊಟೆಕ್ಷನ್ ಸಿಕ್ಕೋದ್ರಿಂದ ಇದು ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು, ಮ್ಯೂಟೇಷನ್ಗಳು ಆಗದಿದ್ದ ಹಾಗೆ ದೇಹದಲ್ಲಿ ಬಿಡುಗಡೆಯಾಗುವ ಏನು ಒಂದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಇರುತ್ತೆ ಅದನ್ನು ನಾಶ ಮಾಡುವ ಶಕ್ತಿ, ದೇಹಕ್ಕೆ ರಕ್ಷಣೆಯನ್ನು ನೀಡುವ ಶಕ್ತಿ, ಇನ್ಫ್ಲಮೇಷನ್ನ ಕಡಿಮೆ ಮಾಡುವಂಥ ಶಕ್ತಿ, ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಶಕ್ತಿ ಇವುಗಳಿಗೆ, ಈ ಮಸಾಲ ಪದಾರ್ಥಗಳಿಗಿದೆ. ಹಾಗಾಗಿ ಭಾರತೀಯರ ಆಹಾರ ತಯಾರಿಕೆ, ಮಾಂಸಾಹಾರ ತಯಾರಿಕೆಯಲ್ಲಿ ಇವುಗಳನ್ನೆಲ್ಲ ನಾವು ಬಳಸ್ತೀವಿ. ಜೊತೆಯಲ್ಲಿ ಅತಿಯಾದ ಉಷ್ಣತೆಯಲ್ಲಿ ನಾವು ಬೇಯಿಸೋದಿಲ್ಲ. ಅದಕ್ಕೆ ಅದೊಂದು ಟ್ರೆಡಿಷ್ನಲ್ ವೇ ಅಂತ ಅಂತೀವಿ. ಈ ಅಡಿಗೆ ತಯಾರು ಮಾಡೋದು ಅದೊಂದು ಸೈನ್ಸ್ ಅಂತಲೇ ಅನ್ಬೋದು. ಒಂದು ಹದವಾದ ಉರಿಯಲ್ಲಿ ಅದನ್ನು ತಯಾರು ಮಾಡಿದಾಗ ಏನಾಗುತ್ತೆ ಅಂದರೆ, ಹೆಟ್ರೋಸೈಕ್ಲಿಕ್ ಅಮೈನೋ ಆಗ್ಬೋದು, ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಾಗಿರೋದು ಯಾವುದು ಬಿಡುಗಡೆ ಆಗೋದಿಲ್ಲ. ಹಾಗಾಗಿ ನಮ್ಮ ಆಹಾರ ಈ ರಾಸಾಯನಿಕ ಮುಕ್ತ, ಕಾರ್ಸಿನೋಜನ್ ಅಥವಾ ಕ್ಯಾನ್ಸರ್ ಕಾರಕ ಮುಕ್ತವಾಗಿರುತ್ತೆ. ಜೊತೆಯಲ್ಲಿ ನಮ್ಮ ಆಹಾರ ಪದ್ಧತಿ, ಮಾಂಸಾಹಾರ ತಯಾರು ಮಾಡಬೇಕಾದ್ರೆ ಸುಟ್ಟು ತಿನ್ನುವ ಪದ್ಧತಿ ಇಲ್ಲ. ಅದು ಹಿಂದಿನ ಕಾಲದಲ್ಲಿ ಆದಿಮಾನವ ಅಂದಾಗ ನಾವು ಮಾಂಸವನ್ನು, ಅವನಿಗೆ ಇನ್ನೂ ಗೊತ್ತಿರಲಿಲ್ಲ ಅಡಿಗೆ ಯಾವ ರೀತಿ ಮಾಡಬೇಕು, ಅದಕ್ಕೆ ಯಾವ ಪ್ರಮಾಣದಲ್ಲಿ ಏನನ್ನ ಇಂಗ್ರೀಡಿಯೆಂಟ್ ಹಾಕಬೇಕು ಗೊತ್ತಿರಲಿಲ್ಲ. ಬೆಂಕಿಯನ್ನು ಕಂಡಿಡ್ದ, ಹಸಿ ಮಾಂಸವನ್ನು ತಿಂತಾ ಇದ್ದ, ನಂತರ ಬೆಂಕಿಯನ್ನು ಕಂಡಿಡ್ದ, ಅಲ್ಲಿ ಸುಟ್ಟು ತಿನ್ನುವ ಪದ್ಧತಿಯನ್ನು ಅಳವಡಿಸ್ಕೊಂಡ. ಅದು ಸುಟ್ಟಬೇಕಾದ್ರೆ ಕಪ್ಪಗಾಗ್ತಿತ್ತು. ಆಗಿನ ಕಾಲದಲ್ಲಿ ಇನ್ನೂ ನಾವು ಆತನ ಜೀವನ ಶೈಲಿ ಬೇರೆ ಆಗಿತ್ತು. ಸುಟ್ಟಿ ತಿಂದಿದ್ರೂ ಸಹ ಬೇರೆ ಕಾರ್ಸಿನೋಜನ್ಗಳು ಅವನ ದೇಹವನ್ನು ಪ್ರವೇಶ ಮಾಡದಿದ್ದ ಕಾರಣ ಅವನಿಗೇನು ತೊಂದರೆ ಆಗ್ತಾ ಇರಲಿಲ್ಲ. ಹಿಂದೆ ಸುಟ್ಟು ತಿಂತಾಯಿದ್ರು. ಈಗಲೂ ಸಹ ಕೆಲವೊಂದು ಪ್ರದೇಶದಲ್ಲಿ ಮಾಂಸವನ್ನು ಸುಟ್ಟು ತಿನ್ನುವ ಪದ್ಧತಿ ಇದೆ. ಅಲ್ಲಿ ಸ್ವಲ್ಪ ಕ್ಯಾನ್ಸರ್ನ ಒಂದು ಸಂಭವ ಇದೆ. ಆದರೆ ಜೊತೆಗೆ ಪೂರಕವಾಗಿ ಅವರು ಬೇರೆ ಬೇರೆ ಈ ಥರದ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಅದು ಅವರಿಗೆ ರಕ್ಷಣೆಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಬಾರ್ಬಿಕ್ಯೂ ಅನ್ನುವುದು ಸುಟ್ಟು ತಿನ್ನುವ ಪದ್ಧತಿ ಇದು ಹಿಂದೆ ಭಾರತೀಯರಲ್ಲಿ ಇರಲಿಲ್ಲ. ಹಾಗಾಗಿ ಏನಾಗ್ತಾ ಇತ್ತು ಅಂದರೆ, ಕ್ಯಾನ್ಸರ್ ಸಾಧ್ಯತೆ ಬಹಳ ಕಡಿಮೆ ಇರ್ತಿತ್ತು. ಜೊತೆಯಲ್ಲಿ ಇವರು ಮಾಂಸಾಹಾರದ ಸೇವನೆಯ ಜೊತೆಯಲ್ಲಿ ರಾಗಿ, ಅಂದರೆ ರಾಗಿ ಮುದ್ದೆಯನ್ನು ಸೇವನೆ ಮಾಡ್ತಾಯಿದ್ರು ಮಾಂಸಾಹಾರದ ಜೊತೆ. ಈ ಥರದ ಕಾಳುಗಳು, ಸೊಪ್ಪುಗಳಾಗಿರೋದು, ಈ ಥರದ್ದೆಲ್ಲ ಪೌಷ್ಟಿಕದಾಯಕ ನಾರಿನಾಂಶದಿಂದ ಕೂಡಿದ ಆಹಾರವನ್ನು ಸಹ ಸೇವನೆ ಮಾಡ್ತಾ ಇದ್ದರಿಂದ ಎಲ್ಲೋ ಒಂದು ಕಡೆ ಮಾಂಸಾಹಾರದಿಂದ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾಗುವುದೂ ಸಹ ಇದರಿಂದ ತಡೆಗಟ್ಟಕ್ಕೆ ಸಾಧ್ಯ ಆಗ್ತಾ ಇತ್ತು. ಮತ್ತು ದೈಹಿಕ ವ್ಯಾಯಾಮ ಚೆನ್ನಾಗಿ ಮಾಡ್ತಾಯಿದ್ರು, ಚೆನ್ನಾಗಿ ಶ್ರಮದಾಯಕ ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಅವರ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳ ಕಾರಣದಿಂದ ಮಾಂಸಾಹಾರ ಸೇವನೆ ಮಾಡಿದರೂ ಸಹ ಅವರಿಗೆ ಯಾವುದೂ ತೊಂದರೆ ಆಗ್ತಿರಲಿಲ್ಲ. ಮತ್ತು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು, ಮಾಂಸಾಹಾರದ ಸೇವನೆ ವಿರಳವಾಗಿತ್ತು. ಸದಾ ಕಾಲ ವಾರದಲ್ಲಿ 5 ದಿನ 4 ದಿನ ಮಾಂಸಾಹಾರ ಸೇವನೆ ಮಾಡ್ತಾ ಇರಲಿಲ್ಲ. ಯಾವುದೋ ಒಂದು ಅಕೇಶನ್ ಅಂತ, ಒಂದು ಹಬ್ಬದ ನಂತರ, ಹಬ್ಬದ ದಿನ ಸಿಹಿ ಊಟ, ಹಬ್ಬದ ನಂತರ ಮಾಂಸಾಹಾರದ ಊಟವನ್ನು ಮಾಡ್ತಾಯಿದ್ರು. ಅಥವಾ ದೇವರ ಹೆಸರಿನಲ್ಲಿ, ಒಂದು ಹರಕೆಯ ಹೆಸರಿನಲ್ಲಿ, ಈ ಥರ ಬಹಳ ಅಪರೂಪಕ್ಕೊಮ್ಮೆ ಮಾಂಸಾಹಾರವನ್ನು ಸೇವನೆ ಮಾಡ್ತಾಯಿದ್ರು. ತಾಜಾ ಮಾಂಸಾಹಾರ ಸಂಸ್ಕರಣೆ ಇರ್ತಿರಲಿಲ್ಲ, ಸರಿಯಾದ ಕ್ರಮದಲ್ಲಿ ಅದರ ತಯಾರಿಕೆ ಮಾಡ್ತಾಯಿದ್ರು. ಅದನ್ನು ಸೇವನೆ ಮಾಡಿದ ನಂತರ ಜೊತೆಯಲ್ಲಿ ಒಳ್ಳೆ ಪೌಷ್ಟಿಕದಾಯಕ ಒಳ್ಳೆ ಆಹಾರವನ್ನು ಜೊತೆಯಲ್ಲಿ ಸೇವನೆ ಮಾಡ್ತಾಯಿದ್ರು. ನಂತರ ಶ್ರಮದಾಯಕ ಕೆಲಸಗಳು ಇರ್ತಾ ಇತ್ತು. ಹಾಗಾಗಿ ಅವರ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು ಇವೆಲ್ಲ ಒಟ್ಟಾಗಿ ಸೇರಿದ್ದಾಗ ಮಾಂಸಾಹಾರ ಸೇವನೆ ಇದ್ದರೂ ಸಹ ಅದರಿಂದ ಅವರಿಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಇಂದು ಸಂಸ್ಕರಿಸಿದ ಮಾಂಸಾಹಾರಗಳನ್ನು ಯಥೇಚ್ಛವಾಗಿ ನಮ್ಮ ಜೆನ್ಸಿಗಳು ಸೇವನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಕೂತಲ್ಲೇ ಕೂತಿರ್ತಾರೆ, 8-10 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇರ್ತಾರೆ. ಈ ಥರ ಸಂಸ್ಕರಿಸಿದ ಮಾಂಸಾಹಾರನ ಸೇವನೆ ಮಾಡ್ತಿರ್ತಾರೆ. ಈ ಮಾಂಸಾಹಾರಗಳಲ್ಲಿ ರಾಸಾಯನಿಕಗಳಿರುತ್ತೆ, ಜೊತೆಯಲ್ಲಿ
ಅದರ ಜೊತೆಯಲ್ಲಿ ಅದರ ಕ್ರಮ, ಅದು ಮಾಡಿರುವ ಕ್ರಮ ಇದೆಯಲ್ಲ, ಅತಿಯಾದ ಉಷ್ಣತೆಯಲ್ಲಿ ಬೇಯಿಸಿರುವಂಥದ್ದು ಅಥವಾ ಅತಿಯಾದ ಹೊಗೆಯಲ್ಲಿ ಬೇಯಿಸಿರುವಂತಹದ್ದು, ಸುಟ್ಟು ತಿನ್ನುವುದು ಬಾರ್ಬಿಕ್ಯೂ ಅಂತ ನಾವೇನು ಹೇಳ್ತೀವಿ, ಈ ಥರ ಎಲ್ಲದೂ ಸೇರ್ಕೊಂಡು ಏನಾಗ್ತಾ ಇದೆ, ಮತ್ತು ಮಸಾಲ ಪದಾರ್ಥಗಳು ಸಹ ಇದರಲ್ಲಿ ಇರೋದಿಲ್ಲ. ಹಾಗಾಗಿ ಒಟ್ಟಾರೆ ಇವುಗಳಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಪಾಶ್ಚಿಮಾತ್ಯರಲ್ಲಿ ತುಂಬ ಕಾಮನ್ ಅದು. ಕೊಲಾನ್ ಕ್ಯಾನ್ಸರು, ಹೊಟ್ಟೆಯ ಕ್ಯಾನ್ಸರು ತುಂಬ ಕಾಮನ್ ಅಲ್ಲಿ. ಆದರೆ ಭಾರತೀಯರಲ್ಲಿ ಅದು ಇರಲಿಲ್ಲ. ಅದು ಮುಂದಿನ ದಿನದಲ್ಲಿ ನಮ್ಮ ಆಹಾರ ಪದ್ಧತಿ ಬದಲಾವಣೆ, ಎಲ್ಲ ಬದಲಾವಣೆ ಆಗ್ತಾ ಬಂದಂಗೆ ನಮ್ಮಲ್ಲೂ ಆ ಥರದ ಪ್ರಸಂಗಗಳು ಬರುವ ಸಾಧ್ಯತೆ ಇರೋದ್ರಿಂದ ಮಾಂಸಾಹಾರ ಸೇವನೆ ಹೇಗಿರಬೇಕು ಎನ್ನುವುದು ನಾವು ತಿಳ್ಕೊಂಡಿದ್ರೆ ಖಂಡಿತವಾಗಿಯೂ ಈ ರೀತಿ ಯಾವುದೇ ತೊಂದರೆಗಳು ನಮಗೆ ಬರೋದಿಲ್ಲ. ನಮಸ್ಕಾರ.